ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಪ್ರಿಯ ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಮನದಾಳದ ಸ್ವಾಗತ. ಕುಸುಮಾ ಶಾನುಭಾಗ್ ಅವರ ಸಣ್ಣ ಕಥೆ ನೀನು ನೀನೇ ಆದ್ರೆ. ವಾಚಿಸುತ್ತಾರೆ ಕೂಪದಿರ ಶಾರದಾ ನಂಜಪ್ಪ. ಕೇಳಿ ಕಥೆ ನೀನು ನೀನೇ ಆದ್ರೆ. ಅಮ್ಮ ಅಮ್ಮ. ಶೈಲಾ ಕಣ್ಣು ಮುಚ್ಕೊಂಡೆ, ನಿಮ್ಮಿ ನಿದ್ದೆ ಬರಲಿಲ್ವಾ ಪುಟಿ? ಏನಾಗ್ತಿದೆ ಕೇಳಿದ್ಲು. ಉತ್ತರ ಬರಲಿಲ್ಲ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಕ್ಷೀಣವಾದ ಧ್ವನಿ ಅಮ್ಮ ಅಮ್ಮ ಕರೆದಂತಾಯಿತು. ನಿಮ್ಮಿ ಅಲ್ಲ, ಹಾಗಾದರೆ ಈ ಧ್ವನಿ? ನಿಮ್ಮಿಯಾದರೆ ಎಚ್ಚರವಾದ್ದೇ ನನ್ನ ಮೈ ಮೇಲೆ ಬಿದ್ದು ಅಲುಗಾಡಿಸಿ ಎಬ್ಬಿಸ್ಬಿಡ್ತಾಳೆ. ಪಕ್ಕದಲ್ಲಿ ಪತಿ ರಮೇಶನು ಸಣ್ಣಗೆ ಗೊರಕೆ ಹೊಡಿತಾ ಇದ್ದಾನೆ. ರಾತ್ರಿ 12 ಆದರೂ ಅವನಿಗೂ ನಿದ್ದೆ ಬಂದಿರಲಿಲ್ಲ. ಆಚೆ ಈಚೆ ಹೊರಳಾಡ್ತಿದ್ದ, ಲೊಚ್ಗುಡ್ತಿದ್ದ. ನನ್ನ ಮೇಲೆ ಸಿಟ್ಟಾಗಿದ್ದವನು ಈಗಷ್ಟೇ ನಿದ್ದೆ ಮಾಡಿರಬೇಕು ಅಂತ ಅಂದ್ಕೊಂಡ್ಲು ಶೈಲಾ. ಹಾಗಾದರೆ ಕರಿತಾ ಇರೋರು ಯಾರು? ತನಗೆ ಭ್ರಮೆಯ? ತುಂಬ ನೋವು ತುಂಬಿಕೊಂಡಂತಿರುವಂಥ ಧ್ವನಿ ಎಲ್ಲಿಂದ? ಶೈಲಾ ತನಗೇ ಪ್ರಶ್ನೆ ಹಾಕ್ಕೊಂಡು, ನಿಜಕ್ಕೂ ಇದು ಭ್ರಮೆಯಲ್ಲದೆ ಮತ್ತೇನೂ ಅಲ್ಲ ಅಂತ ಅಂದ್ಕೊಂಡು ಮಗ್ಲು ಹೊರಳಿದ್ಲು. ಆದರೆ ಅಮ್ಮ ಅಮ್ಮ ಕರೆಯೋದು ಜೋರಾಯಿತು. ಕಿವಿಗೆ ಅಪ್ಪಳಿಸಿದಂತಾಯಿತು. ಶೈಲೆ ಎದ್ದು ಬೆಡ್ ಲೈಟ್ ಹಾಕಿದ್ಲು. ಮಂದ ಬೆಳಕಲ್ಲಿ ನಿಮ್ಮಿಯನ್ನ ಬಗ್ಗಿ ನೋಡಿದ್ಲು. ಮಗು ಏನೋ ಕನಸು ಕಾಣ್ತಿರ್ಬೇಕು. ತುಟಿಯಲ್ಲಿ ಹೂನಗು ಅರಳಿತ್ತು. ಛೇ, ನಿದ್ದೆಗೂ ಬಿಡದಂತೆ ಯಾರು ಕರೀತಿರೋದು ಹೀಗೆ? ರಮೇಶ್ನಿಗೂ ಇದು ಕೇಳಿಸ್ತಂತಿಲ್ಲ. ಇಲ್ದಿದ್ರೆ ಅವನಿಗೂ ಎಚ್ಚರವಾಗಿ ಯಾರು ಕರೀತಿರೋದು ಅಂತ ಹೇಳಿ ನನ್ನನ್ನು ಕೇಳ್ತಿದ್ದ. ಇನ್ನೂ ಸ್ವಲ್ಪ ಹೊತ್ತು ನೋಡಿ ರಮೇಶನ್ನು ಎಬ್ಬಿಸ್ತೇನೆ ಅಂತ ಅಂದ್ಕೊಂಡು ಕುತ್ತಿಗೆವರೆಗೂ ರಗ್ಗು ಹೊದ್ದು ಮಲಗಿದ್ಲು. ಅಮ್ಮ ನಾನು ಕರೀತಿದ್ದೇನೆ, ಗೊತ್ತಾಗ್ಲಿಲ್ವಾ? ಹೊಟ್ಟೆಯೊಳಗಿಂದ ಧ್ವನಿ ಬಂದಂತಾಗಿ ಶೈಲಾ ಭಯದಿಂದ ತುಟಿ ಕಚ್ಕೊಂಡ್ಲು. ಅಜ್ಜಿ ಆಡಿದ ಮಾತನ್ನ ಕೇಳಿಸ್ಕೊಂಡಿದೀಯಲ್ಲ? ಏನ್ ಮಾಡ್ತೀಯಾ? ಮೊದಲು ಹೇಳು, ನೀನೇನ್ ಮಾಡ್ತೀಯಮ್ಮ? ಅಜ್ಜಿ ಹೇಳಿದ ಹಾಗೆ ಮಾಡ್ತೀಯಾ? ನಾಳೆ ಮತ್ತೆ ಅಪ್ಪನ ಜೊತೆ ನರ್ಸಿಂಗ್ ಹೋಮ್ಗೆ ಹೋಗ್ತೀಯಾ? ಅಮ್ಮ ಅಂತ ಯಾರು ಕರೀತಿರೋದು? ನಾನು ಯಾರು ಅಂತ ಹೇಳಲಿ? ಸದ್ಯ ನೀನೇ ನಾನು ಅಂತ ಇಟ್ಕೋ. ನನಗೆ ಕೈಯಿಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಬರೀ ನಿನ್ನ ಮಾಂಸದ ತುಣುಕು. ನಿಮ್ಮಿಯ ತಂಗಿ. ಅಜ್ಜ ಅಜ್ಜಿ ಹೇಳಿದ ಹಾಗೆ, ಅಪ್ಪ ಹೇಳಿದ ಹಾಗೆ ನೀನು ಮಾಡ್ತೀಯಾದ್ರೆ ನಿನ್ ಜೊತೆ ನಾನೆಷ್ಟು ದಿನ ಇರ್ತೀನಮ್ಮ? ಇವತ್ತು ನೀವೆಲ್ಲ ನಿಶ್ಚಯಿಸ್ಕೊಂಡ್ರೆ ನಂದು ಇವತ್ತೇ ಕೊನೆ ರಾತ್ರಿ ಅಲ್ವಾ? ಮುಳುಮುಳು ಅತ್ತ ಹಾಗೆ, ನರಳಿದ ಹಾಗೆ, ಧ್ವನಿ ತನ್ನ ಹೊಟ್ಟೆಯೊಳಗೆ ಅಡಗಿಕೊಂಡ ಹಾಗನ್ಸಿ ಶೈಲಾ ಕಣ್ಣು ಬಿಟ್ಲು. 2ನೇ ಮಗಳು ಸಣ್ಣಗೆ ನಡುಗಿದಳು. ತಡೀಲಾರ್ದೆ ಹೊಟ್ಟೆ ಮೇಲೆ ಕೈಯಾಡಿಸಿದ್ಲು. ಧ್ವನಿ ಸ್ವಲ್ಪ ಶಾಂತವಾದ ಹಾಗನ್ನಿಸ್ತು. ಧ್ವನಿಯನ್ನು ಹಿಡಿದುಕೊಳ್ಳುವಂತೆ, ಸಮಾಧಾನ ಮಾಡುವಂತೆ ಹೊಟ್ಟೆಯನ್ನ ನಡುಗುತ್ತಿರುವ ಕೈಗಳಿಂದಲೇ ಸವರ್ಕೊಂಡ್ಲು. ರಾತ್ರಿ ಊಟ ಆದ್ಮೇಲೆ ನನ್ನನ್ನು ಕೂರಿಸ್ಕೊಂಡು ಅತ್ತೆ, ಮಾಮ, ರಮೇಶ ಹೇಳಿದ್ನೆಲ್ಲ ಇದು ಕೇಳಿಸ್ಕೊಂಡಿದೆ ಅಂತ ಅನ್ಸುತ್ತೆ. ಅಭಿಮನ್ಯು ರೀತಿಲಿ. ಇಲ್ದಿದ್ರೆ ನೇರವಾಗಿ ಹೀಗೆ ಪ್ರಶ್ನೆ ಹಾಕ್ತಿದ್ದ. ಉತ್ತರ ಕೊಟ್ರೆ ಧ್ವನಿ ಮುಂದೆ ಮಾತಾಡಬಹುದೇನೋ. ಮನೆಯೊಳಗೆ ಎಲ್ಲರ ಜೊತೆ ಇದ್ದು ಯಾರೂ ಇಲ್ಲದ ಹಾಗೆ ನರಳುತ್ತಿರುವ ನನ್ನೊಡನೆ ಈ ಧ್ವನಿ ಏನೇನು ಮಾತಾಡುತ್ತೋ ಕೇಳೇ ಬಿಡ್ತೇನೆ ಅಂತ ಹೇಳಿಬಿಟ್ಟು ಶೈಲಾ ಅಂದ್ಲು. ಆ ನರ್ಸಿಂಗ್ ಹೋಮ್ ಡಾಕ್ಟರ್ ಹಾಗೆ, ಅಜ್ಜ ಅಜ್ಜಿ ಅಪ್ಪನ ಹಾಗೆ ನೀನು ಮತ್ತೆ ಆಳು. ಏನು ನಾನು? ನೀನು ರಾಕ್ಷಸಿ ರಾಕ್ಷಸಿ. ತನಗೇನೂ ನಾಟ್ಲಿಲ್ಲ ಅನ್ನೋ ಧೋರಣೆಯಲ್ಲಿ ಶೈಲಾ ಆಲಿಸ್ತಿದ್ಲು. ರಾತ್ರಿ ಎಲ್ಲರೂ ಹೇಳಿದ್ದನ್ನ ಸರಿಯಾಗಿ ಯೋಚಿಸು. ಅವರು ಮಾತನಾಡುವಾಗ ನೀನು ಮಂಕದ್ದು ಯಾಕೆ? ನೀನು ತಲೆ ಕೆಳಗೆ ಹಾಕೋತಾಗ ನನಗೆಷ್ಟು ಸಂತೋಷವಾಗಿತ್ತು.
ಬೆಳಿಗ್ಗೆ ನಿನ್ ನಿರ್ಧಾರ ತಿಳಿಸ್ಲಿಕ್ಕೆ ಅಜ್ಜಿ ಹೇಳಿದಾಳಲ್ವಾ? ಕೋಣೆಗೆ ಬಂದ ನೀವಿಬ್ರು ಯಾಕೆ ಒಂದು ಮಾತಾಡ್ಲಿಲ್ಲ? ನಿಮ್ಮಿಗೆ ನಿದ್ರೆ ಬರೋವರೆಗೂ ತಪ್ಪೆ ಕತೆ ಹೇಳ್ತಿದ್ಯಲ್ಲ? ಹೆದರಿಕೆಯಾ? ನೀನು ಅಪ್ಪನೊಡನೆ ಆ ವಿಷಯ ಮಾತಾಡ್ಲೇ ಇಲ್ಲ? ಅಮ್ಮ, ಈಗ್ಲಾದ್ರೂ ಅಪ್ಪ ನೆಪ್ಸಿ ಮಾತಾಡು. ಗದರ್ಲಿಕ್ಕೆ ಹತ್ತಿರದಲ್ಲಿ ಅಜ್ಜಿ ಇಲ್ವಲ್ಲ? ಅಮ್ಮ, ನಂಗೆ ಬದುಕ್ಲಿಕ್ಕೆ ಆಸೆ. ಯಾಚಿಸುವ ಧ್ವನಿ. ಶೈಲಾ ಏನೂ ಉತ್ತರ ಕೊಡ್ಲಿಲ್ಲ. ಆಸೆ ಯಾರಿಗಿಲ್ಲ? ಆಸೆ ಇರೋದ್ರಿಂದಲೇ ಅಲ್ವಾ ನಾವು ಬದುಕ್ತಾ ಇರೋದು? ಏನೇನೋ ರೀತಿಯಲ್ಲಿ ಆಸೆ ಕಾಣಿಸ್ಕೊಳ್ಳುತ್ತಲ್ವಾ? ರಾತ್ರಿ ಊಟ ಮಾಡಿ ಕೈ ಇನ್ನೂ ತೊಳೆದಿರಲಿಲ್ಲ. ಹೊಟ್ಟೆ ತೊಳಸಿ ಬಂದು ಊಟ ಮಾಡಿದ್ದೆಲ್ಲ ವಾಂತಿ ಆಯ್ತು ಅವಳಿಗೆ. ಅಲ್ಲೇ ಆಡ್ಕೊಂಡಿದ್ದ ನಿಮ್ಮಿ ಅಮ್ಮ ಹೀಗೆ ವಾಂತಿ ಮಾಡ್ಕೊಳ್ತಿರೋದು ನೋಡಿ ಗಾಬರಿಯಾಗಿ ಅಮ್ಮನಿಗೇನೋ ಆಗ್ತಾ ಇದೆ ಅಂತ ಅನ್ಕೊಂಡು ಅಮ್ಮನ ನೈಟಿ ಹಿಡ್ಕೊಂಡು ಜೋರಾಗಿ ಹತ್ತಿದ್ಲು. ಅಮ್ಮನಿಗೆ ಬೊಬ್ಬಾಗಿದೆ. ಅಜ್ಜಿ ಎತ್ಕೊಂಡ್ರೂ ಅವಳಿಗೆ ಸಮಾಧಾನ ಇಲ್ಲ. ಶೈಲಾ ಬಾಯಿ ತೊಳ್ಕೊಂಡು ಬಂದು ಎತ್ಕೊಳ್ಳೋವರೆಗೂ ಬಿಡ್ಲೇ ಇಲ್ಲ. ಅಮ್ಮನಿಗೆ ಬೊಬ್ಬಾಗಿದೆ ಅಂತ ಹೇಳ್ಕೊಂಡು ಮತ್ತೆ ಅವಳ ಕೊರಳ ಸುತ್ತ ಕೈ ಹಾಕ್ಕೊಂಡು ಅಳ್ಳಿಕ್ಕೆ ಶುರು ಮಾಡಿದ್ಲು. ಅಮ್ಮನಿಗೆ ಏನೂ ಆಗಬಾರದು ಅಂತ ನಿಮ್ಮಿಗೆ ಆಸೆ. ಅತ್ತೆಗೆ ಈ ಸಲ ಮೊಮ್ಮಗನೇ ಬೇಕು ಅನ್ನೋ ಆಸೆ. ನಿಮ್ಮು ಅಮ್ಮನಿಗೇನೂ ಆಗಿಲ್ಲ ಪುಟ್ಟಿ, ನಿಂಗೊಬ್ಬ ತಮ್ಮ ಬರ್ತಾ ಇದ್ದಾನೆ. ಈಗ ಅಮ್ಮನ ಹೊಟ್ಟೆಲಿ ಕೂತ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಂಡಿದ್ದಾನೆ. ಅಮ್ಮನಿಗೆ ಬೊಬ್ಬ ಆಗಿಲ್ಲ. ಅಜ್ಜಿ ಹೇಳಿದ್ರೂ ನಿಮ್ಮಿಗೆ ಅಳು ನಿಲ್ಲೇ ಇಲ್ಲ. ಶೈಲನ ಮಡ್ಲಿಂದ ಅವಳು ಇಳಿದೇ ತಾಯಿ ಮುಖ ನೋಡ್ಕೊಂಡೇ ಸುರಿತಿದ್ದ ಮೂಗನ ಮೇಲೆ ಎಳ್ಕೊಳ್ತಾ ಇದ್ಲು. ಮಗುವಿನ ಗಾಬರಿಯಲ್ಲೆಲ್ಲ ತನ್ನ ಬಗ್ಗೆ ಪ್ರೀತಿ ಸೂಸುತ್ತಿರುವಂತೆ ಅನಿಸಿ ಶೈಲಾ ಅದನ್ನು ತಪ್ಪಿಕೊಂಡು ಕೆನ್ನೆಗೆ ಲೊಚ್ಚ ಮುತ್ತುಕೊಟ್ಟು ನಂಗೇನೂ ಆಗಿಲ್ಲಮ್ಮ ಅಂತ ಹೇಳಿದಾಗ ನಿಮ್ಮಿ ನಿಜನಾ ಅಂತ ಪ್ರಶ್ನಿಸುವಂತೆ ಕಣ್ಣಗಲಿಸಿ ಶೈಲನನ್ನೇ ನೋಡ್ತಾ ಇದ್ಲು. ಯೋಚಿಸ್ತಾ ಶೈಲಾ ಮಗುವಿನ ನಿದ್ದಿಗೆ ತೊಂದರೆ ಆಗಬಹುದು ಅನ್ನೋದನ್ನೂ ಮರೆತು ನಿಮ್ಮಿ ಮುಖವನ್ನು ನೇವರಿಸಿದ್ಲು. ಅಮ್ಮ, ನಾಳೆ ನರ್ಸಿಂಗ್ ಹೋಮ್ಗೆ ಹೋಗ್ತೀಯಾ? ಮತ್ತೆ ಅದೇ ಪ್ರಶ್ನೆ. ಶೈಲಾ ಹೂಗೊಟ್ಟಿದ್ಲು. ಈ ಮನೇಲಿ ಅಜ್ಜಿದೇ ಮಾತು, ಅವ್ರ ಬಾಯಿಂದ ಬಿದ್ದ ಮಾತು ಇಲ್ಲಿ ನಡಿಲೇಬೇಕು. ಅವರ ನಿರ್ಧಾರ ಎಲ್ಲರ ನಿರ್ಧಾರ, ನಂದು ಕೂಡ. ಅಜ್ಜಿ ಹೇಳಿದ ಹಾಗೆ ಮಾಡಿಸ್ಕೊಳ್ತೀಯಾ? ಧ್ವನಿ ತೀರಾ ದೀನವಾಗಿತ್ತು. ಶೈಲಾ ಈಗ ಬಿಚ್ಚಿದ್ಲು. ಅತ್ತೆ ಆಲೋಚನೆ, ರಮೇಶನ ಆಲೋಚನೆ ಏನು ಅನ್ನೋದು ತನಗೆ ಗೊತ್ತು. ಆದರೆ ತನ್ನ ಆಲೋಚನೆ ಏನು? ಅಯ್ಯೋ, ತನಗೇ ಗೊತ್ತಿಲ್ಲ. ಹಾಗೆಂತ ಈ ಧ್ವನಿಗೆ ತಾನು ಹೇಗೆ ಹೇಳೋದು? ಚಡ್ಪಡಿಸಿದ್ಲು. ಅಮ್ಮ, ನಿನ್ನ ಮುಷ್ಟಿಯೂ ತುಂಬದ ಮಾಂಸದ ಮುದ್ದೆ ನಾನು. ಆದರೂ ಬದುಕೋ ಆಸೆ. ಹಾಗೆ ನಿಂಗೂ ಒಂದು ಆಸೆ ಇರಬೇಕಲ್ಲ? ಶೈಲಾ ಮಾತನಾಡಲಿಲ್ಲ. ನಿನ್ನೆ ದಿನ ಅವರು ಹೇಳಿದ ಹಾಗೆ ಗಂಡ ಹೆಂಡತಿ ಇಬ್ಬರು ಬ್ಯಾಂಕಿಗೆ ರಜೆ ಹಾಕಿ ನರ್ಸಿಂಗ್ ಹೋಮ್ಗೆ ಹೋಗಿದ್ರು. ಚೆಕಪ್ಗೆ ಅದೆಷ್ಟು ಗರ್ಭಿಣಿಯರು ಬಂದಿದ್ರು. ಶೈಲನ ಸರದಿ ಬರಲಿಕ್ಕೆ ಏನೆಂದ್ರೂ ಇನ್ನೂ 1 ಗಂಟೆಗೂ ಹೆಚ್ಚು ಕಾಯಬೇಕು. ಕುಳಿತುಕೊಳ್ಳಿಕ್ಕಾಗಲಿಲ್ಲ. ಹೊಟ್ಟೆ ತೊಳಸಿ ಬಂದಂತಾಗಿ ರಮೇಶ್ನಿಗೆ ಒತ್ತಾಯ ಮಾಡಿ ಮನೆಗೆ ಬಂದ್ಬಿಟ್ಲು. ನಾಳೆ ಹೋದ್ರಾಯಿತು ಅಂತ ಅಂದ್ಕೊಂಡು ರಮೇಶನು ಕೆಲಸಕ್ಕೆ ಹೊರಟೋದ. ಹೈಸ್ಕೂಲ್ ಟೀಚರ್ ಆಗಿರುವಂಥ ಅತ್ತೆ ಮಧ್ಯಾಹ್ನ ಮನೆಗೆ ಫೋನ್ ಮಾಡಿ ಚೆಕಪ್ ಮಾಡಿಸ್ಕೊಂಡಿಲ್ಲ ಅಂತ ರೇಗಿದ್ರು. ಮನೇಲಿದ್ದ ಮಾವ ಮಾತ್ರ ಶೈಲನಿಗೆ ನಿಂಬೆಹಣ್ಣಿನ ಪಾನಕ ಮಾಡಿಕೊಟ್ಟು ಕೈಯಲ್ಲೊಂದು ನಿಂಬೆಹಣ್ಣು ಇಟ್ಕೊಂಡು ಮೂಸ್ಕೊಂಡಿರೋ ನಿಂಬೆಹಣ್ಣು ವಾಸನೆಗೆ ವಾಂತಿ ಬರೋದಿಲ್ಲ ಅಂತ ಹೇಳಿದರು. ಪರವಾಗಿಲ್ಲ ಬಿಡು, ಈ ದಿನ ಆಗದಿದ್ರೆ ಇನ್ನೊಂದು ದಿನ ಚೆಕಪ್ ಮಾಡಿಸ್ಕೊಂಡ್ರಾಯ್ತು. ಬಸ್ರಿ ಹುಡುಗಿಗೆ ರೇಗ್ಬೇಡ ಅಂತ ಅತ್ತೆಗೆ ಮಾವ ಫೋನ್ನಲ್ಲಿ ಹೇಳಿದರು. ರಾತ್ರಿ ಊಟದ ಹೊತ್ತಲ್ಲೇ ಅತ್ತೆ, ಮಾವ, ರಮೇಶ ಚರ್ಚೆ ಮಾಡಿದರು. ಆ ನರ್ಸಿಂಗ್ ಹೋಮ್ ನಡೆಸುವ ಡಾಕ್ಟ್ರು ಅತ್ತೆಯ ಸ್ಟೂಡೆಂಟ್ ಆಗಿದ್ದವರು. ಅವ್ರಿಗೆ ಫೋನ್ ಮಾಡಿ ಸೊಸೆ ಬರ್ತಿದ್ದಾಳೆ ಅಂತ ತಿಳಿಸಿದರು. ನರ್ಸಿಂಗ್ ಹೋಮ್ ಒಳಗೆ ನುಗ್ದವರು ಡಾಕ್ಟರ್ ನೋಡದೆ ಬಂದ್ಬಿಟ್ಟಿದ್ರು. ರಾತ್ರಿಯಾದರೂ ಅತ್ತೆಯ ಸಿಡಿಮಿಡಿ ನಿಂತಿರಲಿಲ್ಲ. ಸೊಸೆ ಹೇಳಿದ್ದಕ್ಕೆಲ್ಲ ನೀನು ತಲೆ ಕುಣಿಸ್ತೀಯ ಅಂತ ಮಗನ ಮೇಲೂ ರೇಗಿದ್ರು. ಶೈಲಾ, ನಾಳೆ ಹೀಗೆಲ್ಲ ನರ್ಸಿಂಗ್ ಹೋಮ್ನಿಂದ ಓಡ್ ಬರಬಾರ್ದು. ಆ ಡಾಕ್ಟ್ರು ನಿನ್ನ ಚೆನ್ನಾಗೇ ನೋಡ್ತಾರೆ. ನಾನು ಅವರಿಗೆ ನೀನು ನಾಳೆ ಬಂದೇ ಬರ್ತಿದ್ಯಾ ಅಂತ ಈಗಲೇ ಫೋನ್ ಮಾಡಿ ಹೇಳ್ತಾ ಇದ್ದೇನೆ. ರಮೇಶ, ನನ್ನ ಮಾತು ನೀನು ಕೇಳಿಸ್ಕೋ. ಎಂಥ ಮಗು ಅಂತ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು. ಹೆಣ್ಮಗು ಆದರೆ ತೆಗೆಸ್ಬೇಕು. ಅದಕ್ಕೂ ದಿನ ನಿಶ್ಚಯಿಸ್ಕೊಂಡೇ ಬರಬೇಕು. ಹೇಗೂ ಹಿರಿ ಮಗು ಹೆಣ್ಣಾಗಿದೆ. 2ನೇದು ಹೆಣ್ಣಂತೂ ಬೇಡ. ಗಂಡಾದರೆ ಚಿಂತೆ ಇಲ್ಲ ಬಿಡು. ಹೆಣ್ಣಾಗಿದ್ರೆ ಮಾತ್ರ ತೆಗೆಸ್ಲೇಬೇಕು. ಅಷ್ಟರಲ್ಲಿ ಮಾಮ, ನಮ್ಮ ವಂಶದ ಹೆಸರು ಹೇಳಲಿಕ್ಕೆ ಗಂಡಿಲ್ದಿದ್ರೆ ಹೇಗೆ? ಹೆಣ್ಣಾದರೆ ತೆಗೆಸ್ಕೋ. ನಾವು ಬ್ಯಾಲೆನ್ಸ್ ಆಗಿ ಹೇಳ್ತಿದ್ದೇವಲ್ವಾ, 1 ಹೆಣ್ಣು ಮತ್ತೊಂದು ಗಂಡಿರಲಿ.
ನಿಮ್ಮಿ ಹುಟ್ಟಿದಾಗ ಮನೆಗೆ ಲಕ್ಷ್ಮಿ ಬಂದ್ಲು ಅಂತಲ್ವಾ ನಾವೆಲ್ಲ ಹೇಳಿದ್ದು? ಲಕ್ಷ್ಮಿ ಏನು, ಅವಳು ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಎಲ್ಲನೂ. ಮತ್ತೊಂದು ಹೆಣ್ಣಾಗೋದು ಬೇಡ ಅಂತಷ್ಟೇ. ಗಂಡು ಬೇಕು ಅಂತ ಆಸೆ ಮಾಡೋದು ಸಹಜ ತಾನೇ? ಮಾಮ ಸಮಾಧಾನದಿಂದ ಹೇಳ್ತಿದ್ದಾಗ ಕತ್ತು ತಗಿಸಿದ್ದ ಶೈಲಾ ಅವರತ್ತ ನೋಡಿ ಹೌದು ಅನ್ನೋಂತೆ ತಲೆ ಕುಣಿಸಿದ್ಲು. ಅದುವರೆಗೂ ಮಾತನ್ನು ಕೇಳಿಸ್ಕೊಳ್ತಿದ್ದ ರಮೇಶ, ಶೈಲಾ, ನಾನೇನು ಹೆಣ್ಣು ಮಕ್ಕಳ ದ್ವೇಷಿ ಅಲ್ಲ. ನಮಗೆ ನಿಮ್ಮಿ ಇದ್ದಾಳೆ. ನಿಮ್ಮಿಗೊಬ್ಬ ತಮ್ಮ ಇರಲಿ ಅಂತ ನನಗೂ ಆಶೆ. ನೀನೇನು ಹೇಳ್ತೀಯಾ ಕೇಳ್ದ. ನನಗೆ ಗಂಡು ಹೆಣ್ಣು ಎರಡೂ ಒಂದೇ ಅಂತಂದ್ಲು. ಹೆಣ್ಣಾದರೆ ಪಿಂಡ ತೆಗೆಸಲೇಬೇಕು. ಈ ಮನೆಗೆ ಇನ್ನೊಂದು ಹೆಣ್ಣು ಮಗು ಬೇಡ. ಹೇಗೂ ನಾನು ಮುಂದಿನ ತಿಂಗಳೇ ರಿಟೈರ್ ಆಗ್ತಾ ಇರೋದ್ರಿಂದ ನಾನೇ ನಿಂತು ನಿನಗೆಲ್ಲ ಉಪಚಾರ ಮಾಡ್ತೇನೆ. ಗಂಡಾದರೆ ಬಿಡು, ಮುಂದೆ ಇಂಥ ಮಾತೇ ಇಲ್ವಲ್ಲ. ಅತ್ತೆ ಕಡ್ಡಿ 2 ತುಂಡು ಮಾಡಿದಂತೆ ಹೇಳಿದರು. 2 ತಿಂಗಳ ಹಿಂದೆ ನನ್ನ ಕೊಲೀಗ್ ಸೊಸೆಗೂ ಇದೇ ಡಾಕ್ಟ್ರು ಟೆಸ್ಟ್ ಮಾಡಿ ಹೆಣ್ಣು ಭ್ರೂಣ ಅಂತ ತೆಗೆದು ಹಾಕಿದ್ರು. ಮೊದಲು ಅವರು ಆಗೋದಿಲ್ಲ ಅಂತ ಹೆದರ್ಕೊಂಡು ಹೇಳಿದರು. ನಾನೊಂದು ಫೋನ್ ಮಾಡಿದೆ, ಒಪ್ಕೊಂಡ್ಬಿಟ್ರು. ಅವಳಿಗೆ ಚೆನ್ನಾಗಿ ಬಾಣಂತಿ ಉಪಚಾರವೂ ಈಗ ನಡೀತಾ ಇದೆ. ನೀನೇನೇ ಹೇಳು ಶೈಲಾ, ರಮೇಶ್ನ ಚಿಕ್ಕಪ್ಪ ದೊಡ್ಡಪ್ಪಂದ್ರ ಮನೆಗಳಲ್ಲಿ ಗಂಡು ಮಕ್ಕಳೇ ಜಾಸ್ತಿ. ನಮ್ಮ ಮನೇಲೂ ಒಂದು ಹೆಣ್ಮಗು ಸಾಕು. ಮುಂದೆ ನಮ್ಮಲ್ಲಿಗೆ ಮೊಮ್ಮಗನೇ ಬರಬೇಕು. ಶೈಲಾ, ನಾಳೆ ಎಷ್ಟು ಹೊತ್ತಿಗೆ ನರ್ಸಿಂಗ್ ಹೋಮ್ಗೆ ಹೋಗ್ತಾ ಇದ್ದೀರಿ ಅಂತ ನನಗೆ ಬೆಳಗ್ಗೆ ತಿಳಿಸ್ಬೇಕು, ಆಯ್ತಾ? ಅತ್ತೆ ಉತ್ತರಕ್ಕೂ ಕಾಯ್ದೆ ಕೋಣೆಗೆ ಹೋದರು. ಅಪ್ಪನ ಎಬ್ಸಿ, ಮಾತಾಡಮ್ಮ, ನಾಳೆ ನರ್ಸಿಂಗ್ ಹೋಮ್ಗೆ ಹೋಗ್ಬಿಡಿ ಪ್ಲೀಸ್. ಅಮ್ಮ, ನನಗೆ ಬದುಕೋ ಆಸೆ. ಇವತ್ತು ನರ್ಸಿಂಗ್ ಹೋಮ್ನಲ್ಲಿ ಏನಾಯಿತು ಅಂತ ನನಗೆಲ್ಲ ಗೊತ್ತು. ಸದ್ಯ ನನ್ನ ಬಚಾವ್ ಮಾಡಿದೆ ನೀನು. ಏನಾಯಿತು? ನನಗೆ ತುಂಬ ಹೊತ್ತು ಕೂರ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತು. ಹೊಟ್ಟೆ ತೊಳಸ್ತಾ ಇತ್ತು, ತಲೆ ತಿರುಗ್ತಾ ಇತ್ತು. ಅದಕ್ಕೆ ಇವತ್ತು ಬೇಡ, ನಾಳೆ ಹೋಗೋಣ ಅಂತ ರಮೇಶ್ನಿಗೆ ಹೇಳಿ ಮನೆಗೆ ಬಂದ್ಬಿಟ್ಟೆ. ರಮೇಶ್ನಿಗೂ ಸರಿ ಅಂತ ಅನ್ನಿಸ್ತು. ನನ್ನ ಮನೇಲಿ ಬಿಟ್ಟು ಅವ್ನು ಬ್ಯಾಂಕಿಗೆ ಹೋದ ಅಷ್ಟೇ. ಅದು ಬಿಟ್ಟರೆ ಬೇರೆ ನಡೀತು? ಶೈಲಾ ಪ್ರಶ್ನಿಸಿದ್ಲು. ನರ್ಸಿಂಗ್ ಹೋಮ್ನಲ್ಲಿ ಒಳಗೆ ಕುಳಿತುಕೊಳ್ಳೋಕೆ ಕಷ್ಟವಾಗಿ ಹೊರಗೆ ಬಂದಿಯಲ್ವಾ? ಹಾಗೆ ಹಿಂಭಾಗದ ರಸ್ತೆಗೆ ಹೋದಾಗ ಆಸ್ಪತ್ರೆ ಕಸವನ್ನ ದೊಡ್ಡ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಕೊಂಡು ತೊಟ್ಟಿಗೆ ಎಸಿಲಿಕ್ಕೆ ಬಂದಂಥ ಆ ಆಯನ ಮುಖ ನಿನ್ನನ್ನು ನೋಡಿದ್ದೆ ಹೇಗೆ ಕಪ್ಪಾಯಿತು. ನೀನು ನೋಡಿದ್ಯಾ? ನೀನು ಗಮನಿಸ್ಲಿಲ್ವಮ್ಮ? ಅವಳು ನೀನು ಗದರಿದ್ದು, ಅಲ್ಲಿಂದ ಹೋಗು ಅಂತ ಹೇಳಿದ್ದು, ನೀನು ಹೊಟ್ಟೆ ತೊಳಸ್ತಾ ಇರೋದಕ್ಕೆ ಹೊರಗೆ ಬಂದಿರೋದು ಅಂತ ಹೇಳಿದಾಗ ಅವಳು ಮತ್ತಷ್ಟು ರೇಗಿದ್ದು ನೆನ್ಪಿಸ್ಕೋಮ್ಮ. ಅವಳ ಮುಖ ಯಾಕೆ ಕಪ್ಪಾಯಿತು? ಅವಳೆಸ್ತಿದ್ದು ಬರೀ ಕಸ್ವಾ? ತೊಟ್ಟಿಯೊಳಗೆ ನನ್ನ ಹಾಗಿರೋ ಎಷ್ಟೊಂದು ಮಾಂಸದ ಪಿಂಡಗಳನ್ನು ಅವಳು ಎಸ್ತಿದ್ಲಲ್ಲಮ್ಮ. ಬೇಡ ಬೇಡ, ಮುಂದೆ ಮಾತಾಡಬೇಡ. ಕಿವಿ ಮುಚ್ಕೊಂಡು ಶೈಲಾ ಭಾರವಾದ ಉಸಿರು ಬಿಟ್ಲು. ಆಯ ಗದ್ರಿದ್ ಹೌದು, ಅವಳ ಮುಖ ಕಪ್ಪಾದ್ದನ್ನು ನಾನು ಗಮನಿಸ್ಲಿಲ್ಲ. ನಿಜ ಹೇಳ್ತೇನೆ, ನಾನು ಯಾಕೆ ಎದ್ದು ಆ ಕಡೆ ಹೋದೆ ಅಂತ ನನಗೀಗಲೂ ಅರ್ಥ ಆಗ್ತಾ ಇಲ್ಲ. ಅವಳು ಗದರಿದ ಮೇಲೆ ಮತ್ತಷ್ಟು ಆಯಾಸವಾಯ್ತಲ್ಲ. ಮನೆಗೆ ಬಂದಮೇಲೆ ಅತ್ತೆಯನ್ನು ಯೋಚಿಸ್ಬಿಡು ಹೆದರ್ಬಿಟ್ಟೆ. ಒಂದು ಕ್ಷಣ ಮೌನ. ಮತ್ತೆ ಧ್ವನಿ ಕೇಳಿ ಬರ್ತಾ ಇಲ್ಲ ಅಂತ ಅವಳು ಕಿವಿ ನಿಮಿರಿಸಿದ್ಲು. ಮೌನವನ್ನು ಸೀಳುವ ಧ್ವನಿ ಬರಲಿಲ್ಲ. ಬೆಳಿಗ್ಗೆ ನರ್ಸಿಂಗ್ ಹೋಮ್ಗೆ ಹೋಗಬೇಕು. ಅತ್ತಿ ಹೇಳಿದ್ದೆಲ್ಲ ನೆನಪಿಸ್ಕೊಂಡು ಬೆವರು ಹೋದ್ಲು. ಹೊದ್ದಿದ್ದ ರಗ್ಗನ್ನು ಎಸ್ತು ಎದ್ದು ಕುಳಿತಲು. 4 ಆಯಿತು. 2 ಗಂಟೆಯಲ್ಲಿ ಬೆಳಗಾಗಿ ಹೋಗುತ್ತೆ. ಹೋಗ್ತೀಯಾ ಇವತ್ತು? ಧ್ವನಿ ಅವಳನ್ನು ತಟ್ತು. ನನ್ನ ನೇಣುಗಂಬಕ್ಕೆ ಏರಿಸ್ಲಿಕ್ಕೆ ದಿನ ಗೊತ್ತು ಮಾಡ್ಕೊಳ್ತೀಯಾ? ನಿಂಗೆ ಒಂದಿಷ್ಟು ಕಾಡೋದಿಲ್ವಾ? ಇಲ್ಲ, ಗಂಡಾದ್ರೆ ಚಿಂತೆ ಇಲ್ವಲ್ಲ. ಆದರೆ ನನ್ನ ಗಂಡು ಅಲ್ವಲ್ಲ. ಶೈಲಾ ಉತ್ತರಿಸಲಿಲ್ಲ. ನಿಂಗೆ ನನ್ನ ಕಷ್ಟ ಹೇಗೆ ಗೊತ್ತಾಗುತ್ತಮ್ಮ? ನಿಮ್ಮಿ ಬಸ್ಸರಲ್ಲೇ ಅತ್ತೆ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ಹೇಳಿದ್ರು. ಹೆಣ್ಣಾದರೆ ತೆಗೆಸ್ಬೇಕು ಅಂತಿದ್ರು. ಪುಣ್ಯಕ್ಕೆ ಅದ್ಯಾರೋ ಒಬ್ಬ ಜ್ಯೋತಿಷಿ ರಮೇಶ್ ಅಂದು ನಂದು ಜಾತಕ ನೋಡಿಕೊಂಡು ಹುಟ್ಟೋದು ಗಂಡ್ಮಗುನೇ ಅಂತ ಭವಿಷ್ಯ ಹೇಳಿದ್ದ. ಅತ್ತೆ ಬಹಳ ನಂಬಿದ್ರು. ಮೊಮ್ಮಗ ಚೆನ್ನಾಗಿ ಬೆಳಿಬೇಕು ಅಂತ ದಿನಕ್ಕೆ 2 ಹೊತ್ತು ಕೇಸರಿ ಹಾಲು ಕುಡಿಲಿಕ್ಕೆ ಕೊಡ್ತಿದ್ರು. ಅವರ ಆಸೆ ಹುಸಿಯಾಯಿತು. ನಿಮ್ಮಿ ಹುಟ್ಟಿದ್ಲು. ಆಸ್ಪತ್ರೆಗೆ ಅವರು ಮೊಮ್ಮಗುವನ್ನು ನೋಡ್ಲಿಕ್ಕೂ ಬಂದಿರಲಿಲ್ಲ, ತಿಳಿತಾ? ಬಸರಿಲಿ ಅವರ ಉಪಚಾರದಿಂದಾಗಿ ನಿಮ್ಮಿ ಎಷ್ಟು ಮುದ್ದಾಗಿದ್ಲು. ಮನೆಗೆ ಬಂದ ಮೇಲಾದರೂ ನೆಮ್ಮದಿ ಇತ್ತ? ಸತ್ತ ಮನೆ ರೀತಿ ಆಗಿತ್ತು. ಅತ್ತೆ ನಿಮ್ಮಿನ ಮುಟ್ಟಿದ್ರೆ ಕೇಳು. ವರ್ಷದ ಮಗುವಲ್ಲಿ ಮುದ್ದು ಮುದ್ದು ಆಟ, ತೊದಲು ಮಾತು, ಬಣ್ಣ ಬಣ್ಣದ ಅಂಗಿ ಹಾಕ್ಕೊಂಡಾಗ ದೃಷ್ಟಿ ನಿವಾಳಿಸುವ ಹಾಗೆ ಕಾಣ್ತಿದ್ರು. ಅತ್ತೆ ಮನಸ್ಸು ಕರಗಿರ್ಲಿಲ್ಲ. ಅವರು ನನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕೆ ವರ್ಷನೇ ಕಳೆದಿತ್ತು. ನಿಮ್ಮಿ ಮನೆ ಇಡೀ ಓಡಾಡಿಕೊಂಡು, ಅಜ್ಜನ ಜೊತೆ ಆಡಿಕೊಂಡು, ಅಪ್ಪ ಅಮ್ಮನ ಹತ್ರ ಹಠ ಮಾಡಿಕೊಂಡು ಮನೆಗೆ ಕಳೆ ತುಂಬಿಸ್ದಾಗಲೇ ಅತ್ತೆ ಸ್ವಲ್ಪ ಬದಲಾದ್ದು.
ಅದೆಲ್ಲ ಯೋಚನೆ ಮಾಡಿದರೆ ನನಗೆ ನಿಮ್ಮಿ ಮಾತ್ರ ಸಾಕಿತ್ತು, ನನ್ನ ಮುದ್ದು ನಿಮ್ಮಿ ಮಾತ್ರ ಸಾಕಿತ್ತು. ಈಗ ಮತ್ತೆ ಮತ್ತೆ ಅದೇ ವಾತಾವರಣ ಬೇಡ. ಶೈಲನ ಕೈ ನಿಮ್ಮಿ ತಲೆಯನ್ನು ನೇವರಿಸ್ತಾ ಇತ್ತು. ತಡೀಲಾರದೆ ಬಗ್ಗಿ ಸದ್ದಾಗದಂತೆ ಅವಳ ಹಣೆಗೊಂದು ಮುತ್ತಿಟ್ಲು. ಅಜ್ಜಿಗೆ ಹೆದ್ರಿ ನನ್ನ ಕೊಲ್ತೀಯಾ? ನಾನೆಲ್ಲ ಕೊಲ್ಲೋದು, ಅತ್ತೆ ಕೊಲ್ಲಿಸ್ತಿದ್ದಾರೆ. ನಿನ್ನಪ್ಪ ನಿನ್ನ ಅಜ್ಜ ಕೊಲ್ಲಿಸ್ತಿದ್ದಾರೆ. ಕೊಲ್ಸೋಕ್ ಬಿಡೋ ನೀನು, ಅವರೆಲ್ಲರಿಗಿಂತ ಕ್ರೂರಿ ಅಲ್ವಾ? ಶೈಲ ಮಾತಾಡಲಿಲ್ಲ. ಅಮ್ಮ ಅಮ್ಮ ಶೈಲ ಮಾತಾಡಲ್ಲ ಅನ್ನೋಂಗೆ ಕಣ್ಮುಚ್ಕೊಂಡ್ಳು. ಹೊಟ್ಟೆ ಮುಳು ಮುಳು ಅತ್ತ ಹಾಗೆ ಅನ್ನಿಸ್ತು. 2 ದಿನಕ್ಕೆ ನಾನಿಲ್ಲ, ಉತ್ತರಿಸಲೇಬೇಕು ಅನ್ನೋ ಹಠದಲ್ಲಿ ಧ್ವನಿ ಕೇಳ್ತು. ಶೈಲ ತುಟಿ 2 ಮಾಡಲಿಲ್ಲ. ಅಮ್ಮ ಹೇಳ್ಬಿಡ್ತೇನೆ ಕೇಳು. ನಿನ್ನೆ ಬೆಳಿಗ್ಗೆ ನಿನ್ನ ಹೊಟ್ಟೆಯೊಳಗೆ ಉರುಳಿ ಉರುಳಿ ನಿಂಗೆ ಕಷ್ಟ ಕೊಟ್ಟು ನರ್ಸಿಂಗ್ ಹೋಮ್ನಿಂದ ಮನೆಗೆ ಬರುವಂತೆ ಮಾಡಿದ್ದು ನಾನು. ಅಲ್ಲಿ ಕುಳಿತಿದ್ರಲ್ಲ ಹೆಂಗಸರು, ಅವರಲ್ಲಿ 4-5 ಜನರ ಹೊಟ್ಟೆಗಳು ಕೂಗಿ ಕುಳಿತಿದ್ವು. ನನ್ನ ಹಾಗೆ ಮಾಂಸದ ತುಣುಕುಗಳು. ಕಸಾಯಿಖಾನೆ ಒಳಗೆ ಹೋದ್ಮೇಲೆ ಕುರಿಗಳು ಕೂಗ್ಕೊಳ್ತಾವಲ್ಲ ಹಾಗೆ. ಆದ್ರೆ ಅಮ್ಮಂದಿರು ನಿಶ್ಚಿಂತೆಯಿಂದ ಕೂತಿದ್ರಲ್ವಾ, ಹೊಟ್ಟೆ ತುಳಿಸ್ಕೊಳ್ಳೋದಕ್ಕೆ ಕಾಯ್ತಿದ್ರಲ್ವಾ. ನನ್ನ ಹಾಗೆ ಅವಕ್ಕೂ ಸಂಕಟವಿತ್ತು. ಸಂಜೆ ಹೊತ್ತಿಗೆ ಮತ್ತೆ ಅದೇ ಆಯ ಅವುಗಳನ್ನೆಲ್ಲ ಅದೇ ಚೀಲಕ್ಕೆ ತುಂಬಿಕೊಂಡು ಅದೇ ತೊಟ್ಟಿಯೊಳಗೆ ಹಾಕಿಬಿಡ್ತಿದ್ಲು. ತೊಟ್ಟಿ ಸುತ್ತ ನಾಯಿಗಳು ಇದ್ದವಲ್ವಾ, ಆ ತೊಟ್ಟಿ ಆಚೆ ಕಡೆ ಕೊಚ್ಚೆ ನೀರು ಹರಿತಿತ್ತಲ್ವಾ, ಅಲ್ಲೆಲ್ಲ ಜನ ಓಡಾಡೋದೇ ಕಡಿಮೆ ಅಲ್ವಮ್ಮ. ನಿನ್ ಹಾಗೆ ಆ ಹೆಂಗಸರ ಹಾಗೆ ನಾಳೆ ಹೆಣ್ಣು ರೂಪ ಪಡಿಬೇಕಿದ್ದ ಅವೆಲ್ಲ ಕಸದ ತೊಟ್ಟಿಯೊಳಗೆ, ನಾಯಿ ಬಾಯಿಯೊಳಗೆ, ಕೊಚ್ಚೆಯೊಳಗೆ. ಶೈಲನ ಕಣ್ಣಲ್ಲಿ ಹನಿ ತುಂಬಿಕೊಳ್ತು. ಕೆಳಗೆ ಬೀಳದಂತೆ ಕಣ್ಣಲ್ಲೇ ಶಕ್ತಿ ಹಾಕಿ ತಡ್ಕೊಳ್ಳಿಕ್ಕೆ ನೋಡಿದ್ಲು. ಅಮ್ಮ, ನಿನ್ನೊಳಗಿಂದಲೇ ಹೇಳ್ತಿದ್ದೇನೆ, ನಂಗಿನ್ನೂ ಅಸ್ತಿತ್ವವೇ ಇಲ್ಲಮ್ಮ. ನೀನು ಉಳಿಸ್ಕೊಂಡ್ರೆ ಬೆಳೆಸ್ಕೊಂಡ್ರೆ ಮಾತ್ರ ಇಲ್ಲಿ ಬೆಚ್ಚಿಗೆ ಕೂರ್ಲಿಕ್ಕೆ ಸಾಧ್ಯ. ಇಲ್ದಿದ್ರೆ ಇಲ್ಲಿಗೂ ರಾಕ್ಷಸ ಸೂಜಿ ಚುಚ್ಚಿಬಿಡುತ್ತೆ. ನಂಗೆ ನಂದೇ ಯೋಚನೆ ಉಂಟು, ಆಸೆ ಉಂಟು, ನಿರ್ಧಾರ ಉಂಟು. ಆದರೆ ಅದ್ಯಾವುದು ಯಾರಿಗೂ ತಿಳಿಯೋದೇ ಇಲ್ವಲ್ಲಮ್ಮ. ನಂಗಿನ್ನೂ ದೇಹವೇ ಇಲ್ವಲ್ಲ. ಅವನ ಉಳಿಸ್ಕೊಳ್ಳಿಕ್ಕೆ ಇನ್ಯಾವ ರೀತಿಯಲ್ಲೂ ಸಾಧ್ಯವೇ ಇಲ್ಲ. ಬಿಕ್ಕಿ ಬಿಕ್ಕಿ ಅತ್ತ ಹಾಗಾಯಿತು. ಶೈಲ ಕತ್ಲಲ್ಲೇ ಸುತ್ತ ನೋಡಿದ್ಲು. ಹೊಟ್ಟೆಯೊಳಗೆ ಸಂಕಟ ಬುಗ್ಗಂತ ಹೊತ್ಕೊಂಡ ಹಾಗಾಯಿತು. ಹೊಟ್ಟೆಯನ್ನು ಅದುಮಿ ಹಿಡಿದು ಕಿರಿಚ್ಕೊಳ್ಬೇಕು ಅಂತ ಹೊಟ್ಟೆ ಮೇಲೆ ಕೈ ಇಟ್ಟವಳು ಮೆಲ್ಲನೆ ಸವರಿದ್ಲು. ಅಳುವಿನ ಧ್ವನಿ ಕ್ರಮೇಣ ಕಡಿಮೆ ಆಯಿತು. ಕಡೇ ಮಾತು, ಒಂದೇ ಒಂದು ಮಾತು ಹೇಳ್ತೀನಮ್ಮ, ಕೇಳ್ತೀಯಾ? ಶೈಲ ಆಗಲಿ ಎಂಬಂತೆ ತಲೆ ಆಡಿಸಿದ್ಲು. ಅಪ್ಪ, ಅಜ್ಜ, ಅಜ್ಜಿ ಎಲ್ಲರೂ ನಾನು ಭೂಮಿಗೆ ಬರಬಾರ್ದು ಅಂತ ತಿಳಿಸ್ಬಿಟ್ಟಿದ್ದಾರೆ. ನಿನ್ನ ಹೊಟ್ಟೆಯಿಂದ ಹಾಗೆ ಹೋಗ್ಬಿಡೋಕೆ ತೀರ್ಮಾನಿಸ್ಬಿಟ್ಟಿದ್ದಾರೆ. ಆದ್ರೆ ನೀನು, ನಿನ್ನ ನಿರ್ಧಾರ ಏನು ಅಂತ ಹೇಳಲೇ ಇಲ್ವಲ್ಲಮ್ಮ. ಅವರೆಲ್ಲ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ ಹೇಳ್ತಿದೀಯಾ. ನಿನಗೆ ದೇಹ ಉಂಟಲ್ವಾ, ಮನ್ಸು ಉಂಟಲ್ವಾ. ಹಾಗಿದ್ಮೇಲೆ ನಿಂದೇ ಆದ ಆಲೋಚನೆಯೂ ಇರಲೇಬೇಕಲ್ವಾ, ನಿರ್ಧಾರವೂ ಇರಬೇಕು. ಅವೆಲ್ಲ ಏನು ಹೇಳುತ್ತೆ? ಅವೆಲ್ಲ ನೀನೇ ಅಲ್ವಮ್ಮ. ನಿನ್ನ ಆಲೋಚನೆ, ನಿನ್ನ ನಿರ್ಧಾರಗಳನ್ನ ನೀನು ಹೇಳಿದ್ರೆ ನೀನು ನೀನಾಗ್ತೀಯ ಅಲ್ವಮ್ಮ. ಶೈಲ ಬಿಚ್ಚಿದ್ಲು. ಕುಳಿತುಕೊಳ್ಳಿಕ್ಕಾಗದೆ ಲೈಟ್ ಹಾಕಿದ್ಲು. ಏನು ಯೋಚಿಸ್ತಿದೀಯಾ? ಮೇಲೇಳ್ತಾ ರಮೇಶ ಕೇಳಿದ. ಹೆಣ್ಣಾದ್ರೂ ಗಂಡಾದ್ರೂ ಈ ಮಗು ನನಗೆ ಬೇಕೇ ಬೇಕು. ಭ್ರೂಣ ಪರೀಕ್ಷೆ ನಾನು ಮಾಡಿಸ್ಕೊಳ್ಳೋದಿಲ್ಲ. ಆ ನರ್ಸಿಂಗ್ ಹೋಮ್ಗೆ ಹೋಗೋದಿಲ್ಲ. ಶೈಲ ಬಡಬಡಿಸಿದ್ಲು. ಮತ್ತೆ? ರಮೇಶ ಅವಳನ್ನೇ ನೋಡ್ದ. ಅರಿ, ನರ್ಸಿಂಗ್ ಹೋಮ್ಗೆ ಹೋಗೋದು ಬೇಡ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ಗೆಳೆಯ ಡಾಕ್ಟರ್ ಅಂಕೋಲಿಕರ್ ಇದ್ದಾರಲ್ವಾ, ನಿಮ್ಮಿಗೆ ಅವರ ಹತ್ರವೇ ಹೋಗಿದ್ವಲ್ವಾ, ಈಗಲೂ ಅವ್ರ ಹತ್ರನೇ ಹೋಗೋಣ ರೀ. ಶೈಲ ರಮೇಶನ ಕೈಗಳನ್ನು ಗಟ್ಟಿ ಹಿಡ್ಕೊಂಡ್ಲು. ಬೆಳಿಗ್ಗೆ ನನ್ನ ಮೂಡ್ ಹಾಳು ಮಾಡಬೇಡ. ಸಿಡುಕಿ ಕೈಯನ್ನು ಬಲವಾಗಿ ಎಳೆದುಕೊಂಡು ಬಾತ್ರೂಮ್ನತ್ತ ಹೆಜ್ಜೆ ಹಾಕ್ತಾ ರಮೇಶ. ಇದೊಂದು ವಿಷಯದಲ್ಲಿ ನಾನು ನಿಮ್ಮ ಯಾರ ಮಾತು ಕೇಳೋದಿಲ್ಲ. ನಾನು ನರ್ಸಿಂಗ್ ಹೋಮ್ಗೆ ಖಂಡಿತ ಹೋಗೋದಿಲ್ಲ. ಭ್ರೂಣ ಪರೀಕ್ಷೆನೂ ಮಾಡಿಸ್ಕೊಳ್ಳೋದಿಲ್ಲ. ನನ್ನ ಮಗುವನ್ನ ನಾಯಿ ಬಾಯಿಗೋ ಕೊಚ್ಚಿಗೋ ಎಸಲಿಕ್ಕೆ ನಾನು ಬಿಡೋದಿಲ್ಲ. ನಾನು ಹೋಗೋದು ಸರ್ಕಾರಿ ಆಸ್ಪತ್ರೆಗೆ, ತಿಳಿತಾ? ಶೈಲ ಜೋರಾಗಿ ಕಿರ್ಚಿದ್ಲು. ಬಾತ್ರೂಮ್ನಿಂದ ಜೋರಾಗಿ ನೀರು ಸುರಿಯೋ ಶಬ್ದ ಕೇಳಿಬರ್ತಾ ಇತ್ತು. ನಿದ್ದೆಯಿಂದ ಎಚ್ಚೆತ್ತ ನಿಮ್ಮಿ ಗಾಬರಿಯಿಂದ ಅಮ್ಮನ್ ನೋಡ್ತಾ ಇದ್ಲು. ಸ್ವಲ್ಪ ಮಾತಾಡಿದ್ರೂ ಗೊಳೋ ಅಂತ ಅಳ್ಳಿಕ್ಕೆ ಸಿದ್ಧವಾಗಿರುವಂತೆ ಶೈಲನ್ ಮುಖನೇ ನೋಡ್ತಾ ಇದ್ಲು. ಶೈಲ ಮಾತಾಡದೆ ನಿಮ್ಮಿಯನ್ನು ಭುಜಕ್ಕೆ ಹಾಕ್ಕೊಂಡು ಬೆಂತಟ್ಟಿದ್ಲು.
ಅಮ್ಮ, ನೀನೇ ಆದ್ರೆ ಮಾತ್ರ ನಾನು ಉಳಿತೇನೆ ಅಂತ ಗೊತ್ತಿತ್ತು. ಸಾಯ್ಲಿಕ್ಕೆ ಹೆದರ್ತೀಯಾ ಅಂತ ಕೇಳಬೇಡ, ಬದುಕೋಕೆ ಆಸೆಯಾ ಅಂತ ಕೇಳಮ್ಮ. ಅಮ್ಮ, ನನಗೆ ಭೂಮಿಗೆ ಬರಲಿಕ್ಕೆ ಬದುಕಲಿಕ್ಕೆ ತುಂಬ ತುಂಬ ಆಸೆ ಅಮ್ಮ. ಶೈಲಾ ನಿಮ್ಮಿಯನ್ನ ಮತ್ತೆ ಮಂಚದಲ್ಲಿ ಮಲಗಿಸಿ ಕಂಬಳಿ ಹೊತ್ತಿಸಿದ್ಲು. ಹೊಟ್ಟೆ ಮೇಲೆ ಕೈ ಇಟ್ಕೊಂಡು, ನಾನೇ ಅದೇ ಅಲ್ವಾ ಪುಟಿ ಕೇಳಿದ್ಲು. ಅಮ್ಮ ಅಮ್ಮ, ನಾನು ಉಳ್ಕೊಳ್ತೀನಲ್ವಾ? ಖಂಡಿತ ಖಂಡಿತ. ಇದುವರೆಗೆ ನೀನೇ ಆದ್ರೆ ಹೆಣ್ಣು ಭ್ರೂಣ ಹತ್ಯೆ ತಡೆ ಕುರಿತ ಸಣ್ಣ ಕಥೆ ಕೇಳಿದಿರಿ. ಕುಸುಮಾ ಶಾನುಭಾಗ್ ಅವರ ಈ ಕಥೆಯನ್ನು ವಾಚಿಸಿದವರು ಕೂಪದಿರ ಶಾರದಾ ನಂಜಪ್ಪ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ. ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.